ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಿಮ್ಮ ಮುಖದಲ್ಲಿ ಕಳೆ ತೇಜಸ್ಸು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಸಿಎಂ ರೇಸಲ್ಲಿ ತಾವು ಇದ್ದೀರಾ ಅಂತ. ನಾನು ಸಿಎಂ ರೇಸಲ್ಲಿ ಇಲ್ಲ, ನಾನು ಸಿಎಂ ರೇಸಲ್ಲಿ ಇಲ್ಲ. ಸಿಎಂ ಜಾಗ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ ಪಕ್ಷದ ನಾಯಕರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದರಿಂದ ಅವರು ಇವರು ಊಹಾಪೋಹಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಅಂಥ ಘಟನೆ ನಡೆದಿಲ್ಲ. ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂಥ ಒಂದು BJP ಮತ್ತು JDS ಕಿತ್ತಾಟ, ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಎನ್ಕ್ವೈರಿ ಆಗಲಿ, ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ, ಭರವಸೆ ನಮಗೆಲ್ರಿಗೂ ಇದೆ. ಅದರಿಂದ ಯಾವುದೇ ಥರದಿಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೋಡೆ ಎತ್ತಂತಾರ ಈ ಸರ್ಕಾರವನ್ನು ಮುಂದುವರಿಸ್ತಾರೆ. ರಾಜ್ಯ ಸರ್ಕಾರ ಟೆನ್ಷನ್ ಇದೆ ಅಂತಾರೆ. ಅದು ನಮ್ಮ ನೋಡಾರ ಬಿಟ್ಬಿಡಿ. ಈಗ ಜಿ ಟಿ ದೇವೇಗೌಡರು ಹೇಳೋರಲ್ಲ, ಜಿ ಟಿ ದೇವೇಗೌಡರು ಹೇಳಿರೋದೇ ಸಾಕಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಗಲಿ, ಅಶೋಕ್ ಆಗಲಿ, ವಿಜೇಂದ್ರಿಗೆ ಆಗಲಿ, ಜಿ ಟಿ ದೇವೇಗೌಡರು, ಇನ್ನು ಯತ್ನಾಳು, ಈ ಥರದವ್ರು ಅನೇಕರು ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳೋದಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅವರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ಥರ ಕಿತಾಪತಿ ಮಾಡ್ಕೊಂಡು ನಿಂತಿದ್ದಾರೆ. ಸೊ ಈ ಮೂಢ ವಿಚಾರ ಏನಿದೆ ಅದು ಭಾಳಷ್ಟು ಹಗರಣ ಇರ್ತಕ್ಕಂಥ ಸೈಟ್ಗಳಿದ್ದಾವೆ. ಮುಖ್ಯಮಂತ್ರಿಗಳು ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಿಂದ ಹೊರ ಬರುತ್ತೆ. ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ಗಳಾಗಿದೆ ಅವೆಲ್ಲವೂ ತಗೋತಾರೆ. ಈಗ ಪಾರ್ವತಮ್ಮನವ್ರ ಸೈಟನ್ನು ವಾಪಸ್ ಕೊಟ್ಟಾಗಿದೆ. ತನಿಖೆ ಮಾಡಲಿ. ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಿಬಿಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು. ತನಿಖೆ ಮಾಡಲಿ. ಈ ಫಾರ್ಮಾಲಿಟೀಸು ಕಾನೂನು ತಪ್ಪಾಗಿತ್ತಾ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ. ಬಟ್ ನಮ್ಮ 100% ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಸರ್ಕಾರದಲ್ಲಿ ಎಲ್ಲವನ್ನೂ ಗಮನಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ. ಅದನ್ನು ನೋಡೋಣ. ಅಲ್ಲ ಸರ್, ಈಗ ಜಿ ಟಿ ದೇವೇಗೌಡರ ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು. ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ, ಅದಕ್ಕೆ ಅವರು ಓಲೈಸ್ಕೊಳಕ್ಕೆ ಮಾತಾಡಿದ್ದಾರೆ ಅಂತಾರೆ. ಜಿ ಟಿ ದೇವೇಗೌಡರಿಗೆ ಒಬ್ಬರದೇ ಇಲ್ಲ. ನಾನು ಹೆಸರು ಯಾಕೆ ಹೇಳಿ? ಜಿ ಟಿ ದೇವೇಗೌಡರದ್ದು ಒಬ್ಬರದೇ ಇದೆಯಾ? ಬೇಕಾದಷ್ಟು ಚೆಂದಿದೆ. ಎಲ್ಲರೂ ಸರೆಂಡರ್ ಮಾಡ್ತಾರಾ ಅಥವಾ ಸರ್ಕಾರ ವಾಪಸ್ ತಗೋಬೇಕಾ ನೋಡೋಣ. ಸಿಎಂ ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಯಾರ್ಯಾರ ಮೇಲೆ ಆರೋಪ ಇದೆ, ಯಾರ್ಯಾರ ರೀತಿ ಕೊಡ್ಲಿಕ್ಕೆ ಕರೆ ಕೊಡ್ತೀರಾ ತಾವು ಅಂತ ಹೇಳಿ? ಖಂಡಿತ. ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯರ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟನ್ನು ವಾಪಸ್ ಕೊಟ್ಟರೆ ಒಂದು ಗೌರವ. ಕೊಡದೇ ಇದ್ದರೆ ಕಾನೂನು ರೀತಿಯಲ್ಲಿ ಸಮಿತಿ ರಚನೆ ಆಗಿದೆ. ಅದನ್ನು ತೀರ್ಮಾನ ಆದಮೇಲೆ ವಾಪಸ್ ಹಿಂಪಡಿತಾರೆ. ನಿಮ್ಗೂ ಕೂಡ ಇದೆ. ಮೂಡಾದಲ್ಲಿ 50-50 ಒಂದು ಅನುಪಾತ ಏನಿದೆ ಅದು ಲೀಗಲ್ಲ ಇಲ್ಲೀಗಲ್ಲ ಸರ್? 50-50 ಲೀಗಲ್ ಅಲ್ಲ. ಅದು ಸೈಟ್ಗೆ ಒಂದು ದುಡ್ಡು ತಗೊಂಡವ್ರಿಗೆ ಒಂದಿದೆ, ಸೈಟ್ಗೆ ತಗೊಳ್ಳದೇ ಇದ್ದವ್ರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಆದರೆ ಮೂಡಾದಲ್ಲಿ ಸೈಟ್ಗೆ ದುಡ್ಡು ಇಲ್ಲದಲ್ಲೇ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಡೌಟ್ ಇದೆ. ಅದನ್ನು ಸರ್, ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ. ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷರು, ನಮ್ಮ ರಾಜ್ಯದವರು. ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಹೆಮ್ಮೆ. ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ. ಅದಕ್ಕೆ ಯಾಕೆ ಬೇರೆ ಬೇರೆ ಥರ ಸರ್? ಇಡಿ ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇಡಿ ಎಂಕ್ವೈರಿ ಬರೋಂಗಿಲ್ಲ. ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದ್ದಾರೆ ಅಂತ. ಅದು ಆ್ಯಕ್ಚುಲಿ ಯಾವುದೂ ಇನ್ನೂ ನಿಖರವಾಗಿಲ್ಲ. ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ, ಅಲ್ಲಿ ಇಲ್ಲಿ ಊಹಾಪೋಹ ಮಾತಾಡ್ತಾ ಇದೆ. 100% ಆಗ್ತಾ ಇದೆ. ಇಲ್ಲಿವರೆಗೆ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ CBI ಆಗಲಿ, ED ಆಗಲಿ, IT ಆಗಲಿ ಯಾವುದು. ಸೊ ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ ಇಂಪಾರ್ಷಿಯಲ್ ಆಗಿ ಆಗ್ತಿತ್ತು. ಕಾಂಗ್ರೆಸ್, BJP, JDS ಅಂತ ನೋಡ್ತಿರಲಿಲ್ಲ ತನಿಖೆ. ಇವತ್ತೇನಾಗಿದೆ? ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.